ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ರವಿಕುಮಾರ್. ಗೆಳೆಯರೆ, ಬಹಳಷ್ಟು ಜನ ಏನಂದರೆ ಆಟೋ ಟ್ಯಾಕ್ಸಿ ಹಾಗೂ ಮ್ಯಾಕ್ಸಿ ಕ್ಯಾಬ್ ಚಾಲಕರಿಗೆ ಆಲ್ರೆಡಿ ಕೋವಿಡ್ ಎರಡನೇ ಅಲೆ ಆರ್ಥಿಕ ಸಂಕಷ್ಟ ಇರತಕ್ಕಂಥ ಜನಗಳಿಗೆ 3,000 ಪರಿಹಾರಧನಕ್ಕೆ ಆಲ್ರೆಡಿ ಅರ್ಜಿನ ಆಹ್ವಾನಿಸಿದ್ದಾರೆ. ನೀವು ಆಲ್ರೆಡಿ ಅರ್ಜಿನ ಸಲ್ಲಿಸಿದ್ರೆ ಅಂದರೆ ಭಾಳ ಜನ ಕೇಳ್ತಾ ಇದ್ರು, ಸರ್ ಅರ್ಜಿ ಸಲ್ಲಿಸಿದ ಮೇಲೆ ಅರ್ಜಿನ ಸ್ಥಿತಿನ ಯಾವ ಥರ ತಿಳ್ಕೊಬೇಕು ಮತ್ತು ಯಾವ ಥರ ಚೆಕ್ ಮಾಡಬೇಕು ಸ್ಟೇಟಸ್ನ ನಾನು ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ನೀವು ಏನಾದರೂ ಈಗ ಆಲ್ರೆಡಿ ಅರ್ಜಿ ಸಲ್ಲಿಸಿದ್ರಂದರೆ ಅದರ ಸ್ಟೇಟಸ್ ಏನಾಗಿದೆ ಮತ್ತು ಅಮೌಂಟ್ ಯಾವಾಗ ಜಮಾ ಆಗುತ್ತೆ, ಏನು ಅರ್ಜಿ ಅಕ್ಸೆಪ್ಟ್ ಆಗಿದೆಯೋ ರಿಜೆಕ್ಟ್ ಆಗಿದೆಯೋ ಯಾವ ಥರ ಚೆಕ್ ಮಾಡಬೇಕು ಅನ್ನೋದನ್ನು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತಪ್ಪದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ತಪ್ಪದೆ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಿಮಗೆಲ್ಲ ತಿಳಿದ್ರು ಹಾಗೆ ಆಲ್ರೆಡಿ ಅಪ್ಲಿಕೇಶನ್ ಆಲ್ರೆಡಿ 27ನೇ ತಾರೀಕಿಂದನೇ ಏನಂದರೆ ಅಪ್ಲಿಕೇಶನ್ ಸಬ್ಮಿಷನ್ನ ಎನೇಬಲ್ ಆಗಿದೆ. ಭಾಳಷ್ಟು ಸರ್ವರ್ ಪ್ರಾಬ್ಲಮ್ ಆಗೋದ್ರಿಂದ ಭಾಳ ಜನ ಲೇಟಾಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾಯಿದ್ದಾರೆ. ಹಾಗಾಗಿ ಆಲ್ರೆಡಿ ನೀವು ಏನಾದರೂ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ಅಂದರೆ ಅದನ್ನು ಅಪ್ಲಿಕೇಶನ್ನ ಸ್ಟೇಟಸ್ನ ತಿಳ್ಕೊಳ್ಳೋದು, ಅರ್ಜಿ ಸ್ಥಿತಿ ಏನಾಗಿದೆ, ಅರ್ಜಿನಲ್ಲಿ ಏನೇನಾದರೂ ಕರೆಕ್ಷನ್ಸ್ ಇದಾವೋ ಅಥವಾ ರಿಜೆಕ್ಟ್ ಮಾಡಿದಾರೋ ಎಕ್ಸೆಪ್ಟ್ ಮಾಡಿದಾರೋ ಏನು, ನಮ್ಗೆ ಅಮೌಂಟ್ ಬರುತ್ತೋ ಇಲ್ವೋ ಅಥವಾ ಬರೋದಾದರೆ ಯಾವಾಗ ಬರುತ್ತೆ ಮತ್ತು ಹೇಗೆ ಚೆಕ್ ಮಾಡೋದನ್ನು ನಾನು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ 3,000 ರೂಪಾಯಿ ಪರಿಹಾರಧನ ತುಂಬಾ ಇಂಪಾರ್ಟೆಂಟು ಈ ಕೊರೋನಾ ಸಿಚುವೇಷನಲ್ಲಿ. ಯಾಕೆಂದರೆ ಮನೆ ನಡೆಸೋದಕ್ಕೆ ಈ ಪರಿಹಾರಧನಕ್ಕೆ ಅರ್ಜಿ ಸಲ್ಲಿಸಿದವ್ರಿಗೆ ಅಮೌಂಟ್ ಜಮಾ ಆಗುತ್ತೋ ಇಲ್ಲ ಅನ್ನೋದು ತಿಳ್ಕೊಳ್ಳೋಕ್ಕೆ ತುಂಬಾ ಕಾತರದಿಂದ ಕಾಯ್ತಾ ಇರ್ತಾರೆ. ಅಂಥವ್ರಿಗೋಸ್ಕರ ಏನಂದರೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ಟೆಪ್ಸ್, ಯಾವ ಥರ ನೀವು ಅರ್ಜಿ ಸ್ಥಿತಿನ ಚೆಕ್ ಮಾಡ್ಕೋಬೋದು ಅಂತೇಳಿ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಯಾಕಂದರೆ ಇನ್ಫಾರ್ಮೇಷನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ವಿಡಿಯೋನ. ಯಾಕಂದರೆ ಇನ್ಫಾರ್ಮೇಷನ್ ಸ್ಕಿಪ್ ಆಗೋ ಚಾನ್ಸಸ್ ಇರ್ತೈತೋ, ನಿಮಗೆ ಮಾಹಿತಿ ಕೊರತೆ ಆಗುತ್ತೆ. ಹಾಗಾಗಿ ಈ ಅಪ್ಲಿಕೇಶನ್ ಚೆಕ್ ಮಾಡಬೇಕಿತ್ತಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಬಂದಿರ್ತೈತೋ, ನಿಮ್ಮ ಮೊಬೈಲ್ ನಂಬರ್ ಹಾಕಿಬಿಟ್ಟಿರ್ತೀರ ಆಲ್ರೆಡಿ. ಥ್ರೂ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ನ ಬರೆದಿಟ್ಕೋಬೇಕು ಮತ್ತು ಯಾವ ಡೇಟಿಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಅದು ಕೂಡ ನಿಮಗೆ ಬೇಕಾಗುತ್ತೆ. ಎರಡು ಮಾಹಿತಿಗಳು ನಿಮಗೆ ಬೇಕಾಗುತ್ತೆ ಚೆಕ್ ಮಾಡಲಿಕ್ಕೆ. ಒಂದು ಅಪ್ಲಿಕೇಶನ್ ರೆಫರೆನ್ಸ್ ನಂಬರು, ಇನ್ನೊಂದು ಯಾವ ಡೇಟಿಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ, ಅಥವಾ ನಿಮ್ಮ ಮೊಬೈಲ್ ನಂಬರು ಮತ್ತು ಮೊಬೈಲ್ ನಂಬರ್ ಯಾವ್ದು ಎಂಟ್ರಿ ಮಾಡಿದ್ದಾರೆ ಅದು ಬೇಕು. ಮತ್ತು ಅದ್ರ ಜೊತೆಗೆ ಎಂಟ್ರಿ ಮಾಡಿದ್ಮೇಲೆ ಒಂದು OTP ಬರುತ್ತೆ, ಅದ್ರ ಥ್ರೂ ನೀವು ಚೆಕ್ ಮಾಡ್ಕೋಬೋದು. ಹಾಗೆ ನೀವು ಚೆಕ್ ಮಾಡ್ಕೊಂಡ್ಮೇಲೆ ಅದ್ರ ಪ್ರಿಂಟೌಟ್ ಕೂಡ ತೆಗೆದಿಟ್ಕೋಬೋದು ಫ್ರೆಂಡ್ಸ್. ಬನ್ನಿ ಹಾಗಾದರೆ ಯಾವ ಥರ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಆಲ್ರೆಡಿ ಸೇವಾ ಸಿಂಧು ವೆಬ್ ಪೋರ್ಟಲ್ ಮುಖಾಂತರ ನೀವೇನಂದರೆ ಆಲ್ರೆಡಿ ಅರ್ಜಿನ ಸಲ್ಲಿಸಿರ್ತೀರ. ಅರ್ಜಿನ ಸಲ್ಲಿಸಿದ ಮೇಲೆ ನಿಮ್ಗೆ ಏನಂದರೆ ಕೋವಿಡ್ ಎರಡನೇ ಅಲೆ ಇರೋದ್ರಿಂದ ಆರ್ಥಿಕ ಸಂಕಷ್ಟ ಇರತಕ್ಕಂಥ ಮ್ಯಾಕ್ಸಿ ಕ್ಯಾಬ್ ಡ್ರೈವರ್ ಇರ್ಬೋದು, ಆಟೋ ಚಾಲಕರು ಇರ್ಬೋದು, ಅಥವಾ ಗಾಡಿ ವೆಹಿಕಲ್ ಇರ್ಬೋದು, ಆಟೋ ರಿಕ್ಷಾದವರು ಇರ್ಬೋದು. ಇವರಿಗೆಲ್ಲ ಏನಪ್ಪ ಅಂದರೆ ಕ್ಯಾಬ್ ಡ್ರೈವರ್ಗಳಿಗೆ ಕಂಪನ್ಸೇಷನ್ಗೆ ಅಪ್ಲಿಕೇಶನ್ ಸಬ್ಮಿಟ್ ಇರ್ತಾರೆ. ಅಪ್ಲಿಕೇಶನ್ ಸಬ್ಮಿಟ್ ಮಾಡಲಿಕ್ಕೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಈ ಅಪ್ಲಿಕೇಶನ್ ಸಬ್ಮಿಟ್ ಮಾಡಲಿಕ್ಕೆ ಇಲ್ಲಿ ಡಿಸ್ಬರ್ಸ್ಮೆಂಟ್ ಆಫ್ ಕ್ಯಾಶ್ ಫಾರ್ COVID-19 ರಿಲೀಫ್ ಟು ಆಟೋ ರಿಕ್ಷಾ ಡ್ರೈವರ್ಸ್, ಟ್ಯಾಕ್ಸಿ ಡ್ರೈವರ್ಸ್, ಮ್ಯಾಕ್ಸಿ ಕ್ಯಾಬ್ ಡ್ರೈವರ್ಸ್ ಅಂತ ಇದೆ. ಇದರಲ್ಲಿ ಕೊಟ್ಟಿದ್ದಾರೆ. ಇದ್ರ ಮೇಲ್ಗಡೆ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್, ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇಲ್ಲಿ ಕಾಣ್ತಾ ಇದೆಯಲ್ಲ. ಇದ್ರ ಮೇಲೆ ಟಿಕ್ ಮಾಡ್ಕೋಬೇಕಾಗುತ್ತೆ. ನೀವು ಟಿಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ, ಅಪ್ಲಿಕೇಶನ್ ಟ್ರ್ಯಾಕ್ ಸ್ಟೇಟಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಅಪ್ಲಿಕೇಶನ್ ಡೀಟೇಲ್ಸ್ ಆ್ಯಂಡ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇರುತ್ತೆ. ಸೆಲೆಕ್ಟ್ ಆನ್ ಆಪ್ಷನ್ ಟು ಟ್ರ್ಯಾಕ್ ಅಪ್ಲಿಕೇಶನ್ ಥ್ರೂ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಆರ್ ಥ್ರೂ OTP ಆರ್ ಅಪ್ಲಿಕೇಶನ್ ಡೀಟೇಲ್ಸ್ ಅಂತಿದೆ. ನೀವೇನಂದರೆ ಈ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಪ್ಲಿಕೇಶನ್ ರೆಫರೆನ್ಸ್ ಮಾಡ್ಬೋದು. ಥ್ರೂ OTP ಆರ್ ಅಪ್ಲಿಕೇಶನ್ ಡೀಟೇಲ್ಸ್ ಇದ್ದರೆ ಅಪ್ಲಿಕೇಶನ್ ಡೀಟೇಲ್ಸ್ ಮಾಡ್ಬೋದು. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಥ್ರೂ ನೀವು COVID-19 ಅಪ್ಲೈ ಫಾರ್ ಟ್ರಾವೆಲ್ ಕರ್ನಾಟಕ ಫ್ರಮ್ ಅದರ್, ಇಲ್ಲಿದೆ ನೋಡಿ ಅಪ್ಲಿಕೇಶನ್ ಸ್ಟೇಟಸ್ ಅಥವಾ ಪ್ರೊಸೆಸ್ಸು. ಇದರಲ್ಲಿ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೋತಾರೆ, ಇಲ್ಲೇ ಚೆಕ್ ಮಾಡ್ಕೋಬೋದು. ಬೇಡಪ್ಪ ಅಂದರೆ ನಿಮಗೆ ಥ್ರೂ OTP ಆರ್ ಅಪ್ಲಿಕೇಶನ್ ಡೀಟೇಲ್ಸ್ನ ಇತ್ತಪ್ಪ ಅಂದರೆ ಇದರಲ್ಲಿ ಚೆಕ್ ಮಾಡ್ಬೋದು. ಒಂದು ವೇಳೆ ಇಲ್ಲಿ ಬೇಡಪ್ಪ ಅಂದರೆ ಥ್ರೂ ರೆಫರೆನ್ಸ್ ನಂಬರ್ ಅಂತ ಹೇಳಿ, ಥ್ರೂ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಆಲ್ರೆಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರ್ತೀರ, ಅದರ ರೆಫರೆನ್ಸ್ ನಂಬರ್ ಮುಖಾಂತರ ಏನಂದರೆ ಅದರಲ್ಲಿ ಕೂಡ ನೀವು ಮಾಡ್ಕೋಬೋದು. ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ನ ಎಂಟ್ರಿ ಮಾಡಬೇಕು ಮತ್ತು ಅದಕ್ಕೆ ಅಪ್ಲಿಕೇಶನ್ ಸಬ್ಮಿಷನ್ ಡೇಟ್ ಬೇಕಾಗುತ್ತೆ. ಅದ್ರ ಜೊತೆ ಕಾಂತಾರ ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ್ರೆ ಅಂದರೆ ನಿಮಗೆ ಆಟೋಮೆಟಿಕ್ಲಿ ಏನಾಗಿದೆ ನಿಮ್ಮದು ಅಪ್ಲಿಕೇಶನ್ ಸ್ಟೇಟಸ್ ತೋರಿಸುತ್ತೆ. ಬನ್ನಿ ಫ್ರೆಂಡ್ಸ್, ನೋಡಿ ಇಲ್ಲಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ನ ನಾನು ಈಗ ಎಂಟ್ರಿ ಮಾಡ್ತೀನಿ. ಯಾಕಂದರೆ ಮುಂಚೆನೇ ನಿಮ್ಗೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಬಂದುಬಿಟ್ಟಿರುತ್ತೆ. 15 ಡಿಜಿಟಿನ ಒಂದು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಬಂದಿರುತ್ತೆ. ಅದನ್ನು ಮತ್ತು ಯಾವ ಡೇಟಿಗೆ ಸಬ್ಮಿಟ್ ಮಾಡಿದರೆ ಅದನ್ನು ಕೂಡ ಎಂಟ್ರಿ ಮಾಡಬೇಕಾಗುತ್ತೆ. ನೋಡಿ ಎಂಟ್ರಿ ಮಾಡ್ತಾಯಿದ್ದೀನಿ. ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಸಬ್ಮಿಷನ್ ಡೇಟ್, ಯಾವ ಡೇಟಿಗೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದೀರಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಡೇಟಿಗೆ ಮಾಡಿದ್ರೆ ನೀಟಾಗಿ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡ್ಮೇಲೆ ಕಾಣ್ತಾ ಇರೋ ಕ್ಯಾಪ್ಚಾ ಕೋಡ್ನ ನೀಟಾಗಿ ಎಂಟ್ರಿ ಮಾಡ್ಕೋಬೇಕು ನೀವು, ಓಕೆನಾ. ಅದಾದಮೇಲೆ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಏನಾಗುತ್ತೆ ಅಂದರೆ ನಿಮಗೆ ಡೂ ಯು ವಾಂಟ್ ಟು ವ್ಯೂ ಆರ್ ಡೌನ್ಲೋಡ್ ಡಾಕ್ಯುಮೆಂಟ್ಸ್ ಆಫ್ ಯುವರ್ ಅಪ್ಲಿಕೇಶನ್ ಇಫ್ ಎನಿ ಅಂತ ಇರುತ್ತೆ.
ಸೊ ನೀವು ಡೌನ್ಲೋಡ್ ಮಾಡ್ಕೋತೀನಿ ಅಂದರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ಇಲ್ಲ ಅಂತ ಕೊಡಿ. ಸೊ ನಾನು ಇಲ್ಲಿ ನೋ ಅಂತ ಕೊಡ್ತಾ ಇದ್ದೀನಿ. ಸೊ ನೋ ಅಂತ ಕೊಟ್ಟು ಸಬ್ಮಿಟ್ ಕೊಡ್ತೀನಿ. ಸೊ ಆಟೋಮೆಟಿಕ್ಲಿ ನಾವು ಓನ್ಲಿ ಸ್ಟೇಟಸನ್ನು ಅಷ್ಟೇ ವ್ಯೂ ಮಾಡ್ತಾ ಇದ್ದೀನಿ. ನೋಡಿ ಬಂದಿದೆ ಸ್ಟೇಟಸ್ಸು, ಇವರ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಬಂದಿದೆ ನೋಡಿ. ಸೊ ಅಪ್ಲಿಕೇಶನ್ ಸ್ಟೇಟಸ್ ಯಾವ ಡೇಟಿಗೆ ಸಬ್ಮಿಟ್ ಮಾಡಿದ್ದಾರೆ, ಟಾಸ್ಕ್ ನೇಮು, ಅವ್ರ ಫಾರ್ಮ್ ಡೀಟೇಲ್ಸ್, ಇಶ್ಯೂ ಮಾಡಿರೋದು ಏನು, ಸ್ಟೇಟಸ್ ಏನಾಗಿದೆ, ಮತ್ತು ಆ್ಯಕ್ಷನ್ ಏನು ತೊಗೊಂಡಿದ್ದಾರೆ ಎಲ್ಲನೂ ಕೂಡ ಇಲ್ಲಿ ಇರುತ್ತೆ. ಸೊ ಈ ಥರ ಏನಪ್ಪ ಅಂದರೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರಿ ಅಂದರೆ ಅದರ ಸ್ಟೇಟಸನ್ನು ಕೂಡ ಚೆಕ್ ಮಾಡ್ಕೋಬೋದು, ಯಾವುದೇ ಒಂದು ತೊಂದರೆ ಇರಲಾರ್ದೆ. ಓಕೆನಾ ಫ್ರೆಂಡ್ಸ್? ಈ ಥರ ಏನಪ್ಪ ಅಂದರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರ್ತಕ್ಕಂಥ ಮ್ಯಾಕ್ಸಿ ಕ್ಯಾಬ್ ಡ್ರೈವರ್ಸ್ ಇರ್ಬೋದು, ಹಾಗೆ ಆಟೋ ರಿಕ್ಷಾದವರು ಇರ್ಬೋದು, ಅವ್ರ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದರೆ ಈ ಥರ ಸ್ಟೇಟಸ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಿಮ್ಗೆ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿತ್ತಪ್ಪ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ನಿಮ್ಮ ಅಕೌಂಟಿಗೆ ಅಮೌಂಟು ಜಮಾ ಆಗುತ್ತೆ. ಓಕೆನಾ ಗೆಳೆಯರೆ? ಸೊ ಇದು ಏನಪ್ಪ ಅಂದರೆ ಯಾವ ಥರ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡು ಅಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಫಸ್ಟ್ ಟೈಮ್ ಚಾನಲ್ ದಬ್ಬ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೆ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಹೊಸ ವಿಡಿಯೋ ಮಾಡಿದ ತಕ್ಷಣ ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.